ಎನ್.ಕೆ. ಆಡಿಯೋ ಎಂ ರಾಮಚಂದ್ರ ಊಡಿ ಚಿನ್ನೀರವರ ಕಂಠ ಸಿರಿಯಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅದ್ದೂರಿ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಲ್ಲೇಶ್ವರಂ ರೇಣುಕಾಂಬಾ ಥಿಯೇಟರ್ನಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಿಡಿ ಬಿಡುಗಡೆ ಮಾಡುವ ಮೂಲಕ ಧ್ವನಿ ಸುರುಳಿ ಹಾಡಿಗೆ ಚಾಲನೆ ನೀಡಲಾಯಿತು. ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಕೊಡಲು 4 ಮಂದಿ ಬೇಕಣ್ಣ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಕೊಡಲು 4 ಮಂದಿ ಬೇಕಣ್ಣ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ. ಸೊ ಈ ಹಾಡು ಯಾಕೆ ನಾನು ಬರೆದು ಹಾಡಿಸ್ದೆ ಅಂದರೆ, ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಅಳವಡಿಸ್ಕೊಂಡಿದ್ದಾರೆ. ಸೊ ಈ ಹಾಡು ಅವರಿಗೆ ಸೂಕ್ತ ಅಂತೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಬರೆದಂತಹ ಗೀತೆ ಇದು. ಸೊ ನಾನು ತುಂಬ ಒಂದು 15ರಿಂದ 20 ವರ್ಷಗಳ ಕಾಲ ಅವ್ರು ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು, ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗಲ್ಲ ಅಂದರು. ಇಲ್ಲಣ್ಣ, ಹಾಡಿ, ಅದು ನಿಮಗೆ ಸೂಕ್ತವಾದಂಥ ಹಾಡು, ನೀವೇ ಹಾಡಬೇಕಂತೇಳಿ ಅವ್ರನ್ನೊಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ಆಡಿಸ್ತಕ್ಕಂಥ ಗೀತೆ. ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ತೋರಿಸಿ. ಈಗಾಗಲೇ ಎಂ.ಕೆ. ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ರಿಲೀಸ್ ಆಗಿದೆ. ತಾವೆಲ್ಲರೂ ಹಾಡನ್ನು ಅಲ್ಲಿ ಕೇಳ್ಬೋದು. ಹೋರಾಟದ ಹಾಡುಗಳನ್ನು, ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಆಡಿಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು. ಈಗ ಜೊತೆಗೆ ನಮ್ಮ ಗುರುರಾಜ್ ಅವರು, ಜ್ಞಾನ ಗುರುರಾಜ್ ಅವರು ಅಣ್ಣ ಈ ಹಾಡನ್ನು ನಮ್ಮ ಮಂಜು ಕವಿಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು, ಒಂದು 10% ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರಿಜಿನಲ್ ಆಗಿ ನೀವು ಇದ್ದೀರಾ. ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ. ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ. ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ, ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ. ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು. ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು. ಅದಕ್ಕೆ ಮಂಜುವರ ಹತ್ರ ಇವರು ಕಷ್ಟ ಮೇಲೆ ಹಾಕಬೇಕು ಅಂತ ಹೇಳಿದರು. ಆ ಒಂದು ಉದ್ದೇಶ ಏನಂದರೆ, ಕೋಟ್ಯಾಧೀಶರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ. ಅವರು ಕಷ್ಟಪಟ್ಟು ಏನು ಮಾಡಿದಾರೋ, ಅವ್ರಿಗೆ ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಮಾಡಿ ಸಂತೋಷ. ಅಪ್ಪ ಅವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲಾದರೂ ದುಡ್ಡು ಮಾಡಿ, ಕಾನೂನು ಅಡಿಯಲ್ಲಿ ಮಾಡಿ, ಎಲ್ಲಾದರೂ ಏನಾದರೂ ಮಾಡಿ, ಒಳ್ಳೇದು ರೀತಿಯಲ್ಲಿ ಮಾಡಿ, ಹಣ ಮಾಡಿ ಅಂತ. ಹಣ ಮಾಡಲಿ, ಸಂತೋಷ. ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ 100 ರೂಪಾಯಲ್ಲಿ 1 ರೂಪಾಯಿ ಆದರೂ, 1000 ರೂಪಾಯಲ್ಲಿ 10 ರೂಪಾಯಿ ಆದರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕುಳಿಯೋ ಥರ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರವರು ನೀವೇ ಆಡ್ಬೇಕಣ್ಣ ಅಂತೇಳಿ, ನಾವು ಯಾರಾದರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ. ಆದರೆ ಒಂದೇ ಟೈಮಲ್ಲೇ ಒಂದೇ ಲೈನಲ್ಲೇ ಆಡಿಸ್ಬಿಟ್ರು ನನ್ನ. ಯಾವುದು ಟ್ರೈನು ಇದು ಇನ್ನೊಂದು ಯಾವುದು ನಮಗೆ ತಗೊಂಡಿಲ್ಲ. ನಮಗೆ ಒಂದೇ ಲೈನಲ್ಲೇ, ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನು ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರೂ ಸಡನ್ನಾಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಅಂಥದ್ದನ್ನು ಒಂದೇ ದಿನದಲ್ಲಿ ಮುಗಿಸಿದ್ದೀರ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಬರೋ ಜನ್ಮ ಅಂತಿದ್ರೆ ಮಂಜು ಕವಿಯವರು ನನ್ನ ಒಡಹುಟ್ಟಿದವರು ಅಣ್ಣನ ತಮ್ಮನ ಆಗಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆಂದರೆ ಯಾರಿಗೂ ತಾನು ಬೆಳೆಯೋದಲ್ಲ, ತನ್ನಿಂದ 10 ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತು ಈ ಕಲಾಕಾರರಲ್ಲಿ ಇದ್ದರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ. ಆದ್ದರಿಂದ ಇವತ್ತು ನಾನು ಬೆಳೆಯೋದಲ್ಲ, ನನ್ನಿಂದ 10 ಜನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು, ಮತ್ತೆ ಕಲಾವಿದರ ಎಲ್ಲ ರೀತಿಯ
ಸಮಾಜದಲ್ಲಿ ಆಗೋ ಯಾವುದೇ ರೀತಿಯ ಹೋರಾಟಗಳಾಗಲಿ ಒಳ್ಳೆಯದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು. ಈ ಒಂದು ಸಾಂಗ್ ಏನಿದೆ, ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ, ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ, ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ, ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ. ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದರೆ, ಇದು ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದ್ದು ಒಂದು ಕೊಡುಗೆ, ಆದರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡಬೇಕು ಅಂತಿದ್ದೀವಿ. ಅದೇನು ಅಂದರೆ, ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ, ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲರೂ ಮನುಷ್ಯರ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ್ನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡಬೇಕು ಅಂತಿದ್ದೀವಿ. ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ನಾಮ ಆಗಬೇಕು, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ. ಅದು ಒಂದು ಹಾಡಿನ ಮೂಲಕ ಈ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬದುಕಲ್ಲಿ ಬಹಳಷ್ಟು ಜನರನ್ನ ಸಾಲುಮರ ತಿಮ್ಮಕ್ಕ ಅವರ ಮೂಲಕ ನಾವು ನೋಡಿದ್ದೀವಿ. MLA ಗಳಿರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, MP ಗಳಿರ್ಬೋದು, ಇಂಥ ಜನ ನೋಡಿಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆನೂ ಓಡಾಡಿದ್ದೀವಿ. ಅದೇ ಉರುಡಿ ಚಿನ್ನಿಯವರು ಮಾನವೀಯ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಬಹಳ ನೈಜವಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡ್ತಾ ತನ್ನ ದುಡಿಮೆಯ ಬಹುತೇಕ ಹಣವನ್ನು ಈ ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಿದೆ, ಅದು ಭಾಳ ಸಂತೋಷ. ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾರಿಗೆ ದಾನ ಮಾಡ್ತಿದ್ದೀವಿ ಅನ್ನೋದು ಭಾಳ ಮುಖ್ಯ. ಕೆಲವ್ರು ದಾನ ಕೊಡ್ತಿದ್ದೀವಿ ಅಂತ ಇದ್ದವ್ರಿಗೆ ಕೊಟ್ಟು ಫೋಟೋ ವಿಡಿಯೋ ಏನೆಲ್ಲ ಆಗೋಗುತ್ತೆ. ಆದರೆ ಚಿನ್ನಿಯವರು ಹುಡುಕಿ ಬಡವರಿಗೆ ಕೊಡ್ತಾ ಇದ್ದಾರೆ. ಒಂದು ಧಾರವಾಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಉತ್ತರ ಕರ್ನಾಟಕದಲ್ಲಿ ನಾವು ಹೋಗಿದ್ವಿ. ಆ ಕಾರ್ಯಕ್ರಮಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟರು. ಅದನ್ನ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಈಗ ಉರುಡಿ ಚಿನ್ನಿಯವರು ಭಾಷಣ ಮಾಡ್ತಾ ಗೊತ್ತಾಗ್ಲಿಲ್ಲ ಅನ್ಕೊಂತೀನಿ, ಜಾತಿ ಎಳೆದೋಗ್ಬೇಕು ಸತ್ಯ, ಧರ್ಮನೂ ಅಳೆದೋಗ್ಬೇಕು, ಇಲ್ಲ ಅಳಿಬಾರ್ದು ಧರ್ಮ, ಅಧರ್ಮ ಅಳಿಬೇಕಷ್ಟೆ. ಧರ್ಮ ಇದ್ದಾಗ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗಲಿ, ನಿಮ್ಮ ಪ್ರೀತಿ ಸದಾ ಎಲ್ಲರ ಜೊತೆ ನಿರಲಿ, ನಾವೆಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಸಾಕ್ತಾ ಒಳ್ಳೆ ಸಂದೇಶಗಳನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ. ಅಂಥ ಒಂದು ಹಾದಿನಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಮತ್ತು ರಾಮಚಂದ್ರ ಅವರು ಮುಂಚೂಣಿನಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ನಮಗೆ, ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ, ಕಲೆಯಿಂದ ಪರಿವರ್ತನೆಗೋಸ್ಕರ, ಪರಿವರ್ತನೆ ಏನೇನು ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡಿನಲ್ಲಿ ಅಂತ ಕೊಟ್ಟಿದ್ದೆ. ಸಭೆಯಲ್ಲಿರುವಂಥ ನನ್ನ ಬಂಧುಗಳಿಗೆ ವಂದಿಸ್ತಾ, ಮಾಧ್ಯಮದವರಿಗೆ ವಂದಿಸ್ತಾ, ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಂದರ ಯಾಕಂದರೆ ಇದೊಂದು ಇಂಪಾದ ಹಾಡನ್ನು ಕವಿ ಮಂಜು ಅವರು ಬರೆದಿದ್ದಾರೆ. ಅದನ್ನು ಹುಡಿ ರಾಮಚಂದ್ರಪ್ಪನವರು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಅವರ ಧ್ವನಿ ಭಾಳ ಸುಂದರವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಭಾಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ. ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ ಒಂದು ಹಾಡಿನಲ್ಲಿ ಅಂಥ ಸಂದೇಶಗಳಿದೆ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅಂತ ನಾನು ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈ ಹಾಡು ಭಾಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಾನು ಫಸ್ಟು ಬಂದ ತಕ್ಷಣವೇ ರಾಮಚಂದ್ರ ಸಾಹೇಬರು ನಾನು ನೋಡಿ, ನಾವು ಚಪ್ಪಲಿ ಇದೆಲ್ಲ ಹಾಕ್ಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ, ಆಫೀಸ್ಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಇವ್ರಿಗೇನೋ ಒಳ್ಳೇದಾಗಲಿ, ಏನೋ ಒಂದು ಒಳ್ಳೇದು ಮಾಡೋಣ ಅಂತ. ನಾನು ಅದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅನ್ನಿಸ್ತು. ಸಡನ್ನಾಗಿ ಬಂದ ತಕ್ಷಣವೇ ಹೇಳ್ಬಿಟ್ಟು, ಇದನ್ನು ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು, ಅವ್ರ ಮನಸ್ಸಲ್ಲೇ ಅದು ಆ ಥರ ಮನಸ್ಥಿತಿನೇ ಆ ಥರ, ಯಾರ ಕಷ್ಟದಲ್ಲಿರೋರು ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು.
ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು. ಮಂಜು ಕವಿಯವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವಾಗ ಹೇಳ್ತಾರೆ ನನಗೆ ಋಷಿಗಳಿಗೆ ಈ ಸಾಂಗ್ ಮಾಡ್ತಾ ಇದ್ದೀನಿ ಅಂತ, ನೋಡಿದ್ರೆ ನಾಳೆ ರಿಲೀಸ್ ಆಗಿಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಅವ್ರನ್ನ ವಿಕಟಕವಿ ಆದರೆ ತಪ್ಪಾಗಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ಲರಿಗೂ ಶರಣು ಶರಣಾರ್ಥಿ. ದಾನ, ಹಾಲು ಅನ್ನದಾನ, ಯಾಲಕ್ಕಿ ಎಲೆ ದಾನ, ತಣ್ಣೀರು ಪುಣ್ಯಸ್ಥಾನ, ಬೆಂದನ್ನವ ಬೇಯಿಸಿ ಮತ್ತೊಬ್ಬರಿಗಿಕ್ಕದು ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ಕನ್ಯಾದಾನ, ವಿದ್ಯಾದಾನ. ಇದೆಲ್ಲದಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಇರುತ್ತೆ. ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮ ಹಳ್ಳಿಗೆ ಬಂದರು. ನಾನು ನೋಡಿರಲಿಲ್ಲ, ಯಾವಾಗಲೂ ನೋಡಿರಲಿಲ್ಲ. ಹಾಗಾಗಿ ಇದು ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ. ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ. ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತಿ ಅದು. ಅದಕ್ಕೇನೆ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ, ಒಬ್ಬ ಋಷಿಮುನಿಗಳಾಗಲಿ ತಪೋಮುನಿಗಳಾಗಲಿ ಶರಣರಾಗಲಿ ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ. ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವ್ರನ್ನ ಬೇಡ್ಕೊಂಡಿದ್ರು, ದೇವರು ಅಂತಕ್ಕಂಥವ್ನು ಒಬ್ಬ ಇದ್ದಾನೆ, ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಆಗ್ತಾ ಇಲ್ಲ, ಅವನಿದ್ದೇ ಇದ್ದಾನೆ. ಹಾಗಾಗಿ ಯಾರು ಯಾಕಳ್ಳಿ ಒಬ್ಬರು ಮೇಧಾವಿಗಳಾಗಲಿ ಶರಣರಾಗಲಿ ಅವ್ರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ. ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು. ಅದರಲ್ಲೂ 7ನೇ ಮಗನ ಹುಟ್ಟಿದವನು ಅದಕ್ಕೆ 7 ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ. ಯಾವಾಗಲೂ ಹೇಳ್ತಾ ಇರೋದಂತೆ, ಬೇಡ ಅಂತ ಮಾತೇ ಇಲ್ವಂತೆ. ಹಾಗಾಗಿ ಅವ್ರು 7ನೇ ಮಗನಾಗಿ ಹುಟ್ಟಿದ್ರಿಂದ 8ನೇ ಮಗನಾಗಿ ಕೃಷ್ಣ ಹುಟ್ಟಿದ, ತನ್ನ ಸೋದರ ಮಾವನ್ನ ಸಂಹಾರ ಮಾಡಿದ. ಯಾರು? ಕೃಷ್ಣ. ಹಾಗಾಗಿ 7ನೇ ಮಗನಾಗಿ ಹುಟ್ಟಿದಂತೆಯವರು ಅವ್ರು ನೋಡಿ ಒಂದು ಹೇಳ್ತದೆ ಜನಪದದಲ್ಲಿ, 9 ತಿಂಗಳ ತಾಯಿ ಗರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಮಾತ್ರ ಜೀವ ಸಹಿತ ಇರೋಕ್ಕೆ ಸಾಧ್ಯ. 8 ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ. 7 ತಿಂಗಳು ಹುಟ್ಟಿದ ಮಕ್ಕಳು ಬದುಕತ್ತಾರೆ ನೋಡಿ. 7 ತಿಂಗಳಿಗಿಂತ 8ನೇ 1 ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಆ ಮಕ್ಕಳು ಉಳಿಬೋದಾಗಿತ್ತು, ಉಳಿಯಲ್ಲ. 7 ತಿಂಗಳ ಮಕ್ಕಳು ಉಳಿಬೇಕು ಅಂತಂದರೆ ಅದು ಬಹುಜನ್ಮದ ಪುಣ್ಯ. ಹಾಗೆ ನಮ್ಮ ಸಾಲಮರ ತಿಮ್ಮವ್ವ ಮಕ್ಕಳಿಲ್ಲದೇ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸಲಹಿದಂಥ ತಾಯಿ, ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ. ಮಕ್ಕಳಿದ್ದಕ್ಕೋಸ್ಕರವಾಗಿ ನಮಗೆ ದೇವರು ಮಕ್ಕಳು ಕೊಡದೇ ಇದ್ರು ಪದವೇ ಇಲ್ಲ. ನಾನು ಈ ಸಸಿಗಳನ್ನೇ ನೆಟ್ಟು ನನ್ನ ಮಕ್ಕಳಾಗ ನಾನು ಸಾಕ್ತೀನಿ ಅಂತೇಳಿ ಅಡ್ಡ ಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ. ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ, ಅಲ್ಲಿ ತನಕ ಇವ್ರನ್ನ ಏನೋ ಹುಚ್ಚಿ ದಿನ ನಾವು ಸಸಿ ನೆಡ್ತಾವಳೆ, ಇವಳಿಗೇನೋ ತಲೆ ಕೆಟ್ಟು ಹೋಗೋದು ಅಂತಿದ್ರು. ಆಮೇಲೆ ವಿಚಾರ ಗೊತ್ತಾದ ಮೇಲೆ ಎಂಥ ಮಹಾತಾಯವ ನೀನು. ಅದಕ್ಕೆ ಪ್ರತಿಯೊಬ್ಬರು 2 ಗಿಡಗಳನ್ನು ನೆಟ್ಟಿ ಅವ್ರ ಮನೆಯ ಬಾಗಿಲು ಒಂದು ಸೊಸಿ ನೆಟ್ಟಂತೆಯವರು ಇನ್ನು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ನಾವು ನೆರವಾಗ್ತೀವಿ. ಪ್ರತಿಯೊಬ್ಬರು ಒಂದು 2 ಗಿಡ ನೆಡಬೇಕಂತೆ. 2 ಸೊಸಿ ನೆಟ್ಟು ನೀನು ಅದಕ್ಕೆ ಊರ ಮುಂದೆ ವೃಕ್ಷ ನೆಡು, ಫಲಾಕಿ ಪಾಪ ಕಳಿ, ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂಥ ಮಾತುಗಳನ್ನು ಗಾದೆ ಇದೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀವಿ, ನಾನು ಹೊಗಳ ಬಂಟ್ನಲ್ಲ, ಅವರವರ ವಿಚಾರಗಳನ್ನು ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು, ನಮ್ಮ ಸಂತೋಷ್ ಹೆಗಡೆಯವರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಅಧರ್ಮನದೇ ಎಳಿಸೋಗುತ್ತೆ, ನ್ಯಾಯ ಅಂತಕ್ಕಂಥ ಸತ್ಯವಾಗಿ ಉಳ್ಕೊಂತಾರೆ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಅನೇಕ ಸಮಾಜಮುಖಿ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಯಾವ ಬಡವ ಶ್ರೀಮಂತ ಈ ಒಂದು ಭೇದ ಭಾವವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅನೇಕ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಹುಡಿ ರಾಮಚಂದ್ರ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಇವತ್ತು ಅದ್ಭುತವಾದಂಥ ಒಂದು ಗೀತೆಯನ್ನು ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ
ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿಯವರು. ಮಂಜು ಕವಿಯವರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಭಾಳ ದೊಡ್ಡದು. ಅವ್ರಿಗೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ಇವತ್ತು ಮೆಚ್ಚಲೇಬೇಕಾಗಿದೆ. ಇವತ್ತು ಅವರ ಅನೇಕ ಹಾಡುಗಳು, ಅನೇಕ ಬರಹಗಳು ಯಾವ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೂ ಸಹ ಆ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಯಾವ ಒಂದು ಒಳಿತು ಮಾಡು ಮನಸ್ಸ ಒಂದು ಹಾಡಿದೆ, ಅದರ ಒಂದು ಸರಿಸಾಟಿಯಾಗಿ ಮೂಡಿ ಬರ್ತಕ್ಕಂಥ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂಥ, ಅದನ್ನು ಕೇಳ್ತಿದ್ರೇ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜ, ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಅನೇಕ ವೈವಿಧ್ಯಮಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನು ಹಾಕ್ತಾ ಇರ್ತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂಥವ್ರನ್ನ ನೆನೆಯೋದು ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ಅಪಕಾರ ಮಾಡುವಂಥವ್ರನ್ನ ನೆನೆಯೋದನ್ನ ಕಮ್ಮಿ ಮಾಡಬೇಕು. ನಾವು ಉಪಕಾರ ಮಾಡುವಂಥವ್ರನ್ನ ನೆನೆಬೇಕಾಗಿದೆ. ಇವತ್ತು ಯಾರು ನಮ್ಮ ಬೆಳವಣಿಗೆಗೆ, ಯಾರು ನಮ್ಮ ಬಾಲ್ಯದಿಂದ ನಾವು ಇವತ್ತು ಈ ಮಟ್ಟದವರೆಗೂ ನಾವು ಬೆಳೆದಿದ್ದೇವೆ, ಇಲ್ಲಿನ ತನಕ ನಮಗೆ ಬೆಂಬಲವಾಗಿ ನಿಂತವರು ಯಾರು, ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಯಾವ ವ್ಯಕ್ತಿಗಳು ನಮಗೆ ಕೈ ಹಿಡಿದು ನಮಗೆ ಮೇಲೆತ್ತಿದ್ದಾರೆ, ಯಾರು ನಮಗೆ ಕೈ ಜೋಡಿಸಿದ್ದಾರೆ ಅಂಥವ್ರನ್ನ ನೆನೆಯುವಂಥ ಒಂದು ಮನಸ್ಥಿತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಆ ಯುವಕರು ಇವತ್ತು ಹೋಗ್ಬೇಕಾಗಿದೆ. ನಮಸ್ಕಾರ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು ಹುಡಿ ಚಿನ್ನಿ ಸಾಹೇಬರು ಅದ್ಭುತವಾದ ಸಾಂಗ್ ಆಡಿದ್ದಾರೆ. ಕಾರಣ ಇಷ್ಟ, ನಾನು ಚಿನ್ನಿ ಸರ್ ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು. ಬಟ್ ಇವರು ಸಾಂಗ್ನ ಲೋಕಾರ್ಪಣೆ ಮಾಡ್ತಾರೆ, ನಮ್ಮ ಅಪ್ಪನೇ ನಮ್ಗೆ ಗೊತ್ತಿಲ್ಲ ಗುರು. ಇವತ್ತು ಬಹಳ ಖುಷಿ ಆಯ್ತು. ಬಟ್ ಅದ್ಭುತವಾದ ಏನಂದ್ರೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೇಕು, ಎಲ್ಲಾ ಕಡೆ ಬರೀ ಲವ್ ಸಾಂಗೇ ಜಾಸ್ತಿ, ಪ್ರೀತಿ ಪ್ರೇಮ ಪ್ರಣಯ ಅಂತ. ಅಪ್ಪ ಅಮ್ಮನ ಸಾಂಗ್ ತುಂಬಾ ಕಡಿಮೆ. ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಹಾಕೋಣ ಅಂತ, ಸಿಗೋದು ತುಂಬಾ ಕಷ್ಟ. ಹಾಕಿದ್ರೆ ರಿಪೀಟ್ ಹಾಕೊಂಡು ಹೋಗ್ತೀವಿ. ಬಟ್ ಅಪ್ಪ ಅಮ್ಮನಿಗೋಸ್ಕರ ಒಂದು ಒಳ್ಳೆ ಸಾಂಗ್ ನ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಆ ಹಾಡು ಕೇಳಿ, ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು, ಎಷ್ಟೋ ಆಶ್ರಮಗಳಿದೆ ಎಲ್ಲ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನಾನು ಮುಂದೆ ಏನೂ ಅಲ್ಲ, ಸಿಂಪಲ್ ಮನುಷ್ಯ ಅಷ್ಟೇ. ಬಟ್ ಒಂದ್ ಹೇಳ್ತೀನಿ, ಎಷ್ಟೋ ಜನ ಅನ್ಕೊಂಡಿರ್ತೀರಾ 45 ವರ್ಷ ಆದ್ಮೇಲೆ ನಮ್ಮ ಲೈಫ್ ಮುಗೀತು ಅಷ್ಟೇ, ನಮ್ಮ ಇಬ್ರು ಲೈಫ್ ಮುಗೀತು ಅಷ್ಟೇ ಅನ್ಕೊಂತೀರಾ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ 40 ವಯಸ್ಸು ಮೇಲೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಕೂತಿದ್ದಾರೆ ಸಾಲುಮರ ತಿಮ್ಮಕ್ಕ ಅಮ್ಮನವರು. ಅವರು ಮರಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ದು 48ನೇ ವಯಸ್ಸಿಗೆ ಅಲ್ಲ ಸರ್? 48ನೇ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ, ಹಾಗೆ ಗೌರವ ಡಾಕ್ಟರೇಟ್. ಹಾಗೆ ಇವತ್ತು ಸಾಲುಮರ ತಿಮ್ಮಕ್ಕ ಅಮ್ಮ ಅಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು. ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ಸಾಯ್ತು ಅನ್ಕೋಬೇಡಿ, ವಯಸ್ಸು ಕೌಂಟ್ ಅಲ್ಲ. ಇವತ್ತು ನಮ್ಮ ಚಿನ್ನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ? 18 ಎಷ್ಟು ಸರ್? ಥ್ಯಾಂಕ್ ಯು ಸರ್. ಎಷ್ಟು ಸರ್ ಅದು ಗೊತ್ತಿಲ್ಲ, ಅದು 40+ ಇರ್ಬೋದು. ಬಟ್ ಇವಾಗ ಒಂದು 40 ಇಲ್ಲ, 40 ಬಟ್ ಇವಾಗ ಒಂದು ಹಾಡು ಹೇಳಕ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜಲ್ಲಿ ಬೆಳೀತಾರೋ ಗೊತ್ತಿಲ್ಲ. ಮುಂದೆ ಅವರಿಂದ ಸಾವಿರಾರು ಸಾಂಗ್ ಬರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ದೀನಿ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಸರಿ ದಯ ಮಾಡಿಸ್ತೇನೆ ನಾನು. ಅಲ್ಲ ಸ್ವಲ್ಪ ಗೊಂದಲ ಆಯ್ತಾ ಬೀದಿಯಲ್ಲಿ, ಸ್ವಲ್ಪ ನಮಗೆಲ್ಲ ಯಾರೋ ಕಿತ್ತಾಡ್ತಾ ಇದ್ರು. ಆಗ ಓಡಿ ಚಿನ್ನಿ ಹೊರಗಡೆ ಒಂದು ಎಂದ ಅಷ್ಟೇ, ಎಲ್ಲ ಗಪ್ಚಿಪ್ ಆಗ್ಬಿಟ್ಟು ಓಡಿ ಚಿನ್ನಿ ಎಣ್ಣೆ ಬತ್ತರಿ ಅಂತೇಳಿ. ಆದರೆ ಪರದೆ ಮೇಲೆ ಚಿನ್ನಿ ಎಣ್ಣೆ ಬತ್ತರಿ ನಾವೆಲ್ಲ ವೀಕ್ಷಣೆ ಮಾಡ್ತಾಯಿದ್ವು. ಅದಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಪ್ರಭುತ್ವ ಇದೆ, ಒಂದು ಶಕ್ತಿತ್ವ ಇದೆ, ಒಂದು ಕರ್ತೃತ್ವ ಇದೆ. ಅದೆಲ್ಲವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಸಮಾಜಮುಖಿಯಾಗಿ ಭಾರತೀಯ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಸೈನಿಕರ ಜೊತೆಯಲ್ಲಿ ಹೋಗಿ, ಎಲ್ಲಿ ಅಂದರೆ ಅಲ್ಲಿ ಹೋಗಿ ಕಾರ್ಯಕ್ರಮ ನೆರವೇರಿಸುವಂಥ ಕೆಲಸ ಮಾಡ್ತಾವ್ರೆ. ಶ್ರೀಮಠದಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದರು, ಧಾರವಾಡದಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ದೇಶದ ವಿದೇಶಗಳಲ್ಲೂ ಕೂಡ ಸಂಚಾರ ಮಾಡುವಂಥ ಅವಕಾಶ ಲಭ್ಯವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಕ್ಕಂಥ, ಅದರಿಂದ ಧ್ವನಿಸುರುಳಿ ಕಾರ್ಯಕ್ರಮ ಮುಂದುವರಿಯುವಂಥ ಕೆಲಸಗಳಾಗಲಿ, ಓಡಿ ಚೆನ್ನಿಯವರ ಶ್ರೇಯಸ್ಸು, ಏಳಿಗೆ, ಪ್ರಗತಿ ಮುಂದುವರಿಯುವಂಥ ಕೆಲಸಗಳಾಗಲಿ.
ಅವರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಬಡಬಗ್ಗರಿಗಾಗಿ, ದೀನದಲಿತರಿಗಾಗಿ ತನುವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅದು ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ, ಪರೋಪಕಾರಾಯ ಪರಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ